ಎಲ್ಲರಿಗೂ ನಮಸ್ಕಾರ. ಇವಾಗ ನಾನು ನಿಮ್ಗೆ ಒಂದು ಕಟೋರ ಬ್ಲೌಸ್ ಕಟಿಂಗ್ ತೋರಿಸ್ತಾ ಇದ್ದೀನಿ. ಈ ಮಿಡಿಲ್ 13ವರೆ ಉದ್ದ ಇದೆ. ಇದು ಅರ್ಧ ಇಂಚ್, ಇದು ಅರ್ಧ ಇಂಚ್ ಎಕ್ಸ್ಟ್ರಾ ಮಾರ್ಜಿನ್ ತಗೊಂಡಿದ್ದೀನಿ. ಇವಾಗ ನಾನು ಒಂದು 6 ಇಂಚಿಗೆ ಶೋಲ್ಡರ್ ಹಾಕ್ತಾ ಇದ್ದೀನಿ. ಜಾಸ್ತಿ ಡೀಪ್ ತಗೊಂತಾ ಇಲ್ಲ, ಸ್ವಲ್ಪ ಡೀಪ್ ತಗೊಂತಾ ಇದ್ದೀನಿ. ಸೊ ಅದರ ಪರ್ಪಸ್ಗೆ 6 ಅಂದ್ರೆ ಶೋಲ್ಡರ್ ಟೋಟಲ್ ಶೋಲ್ಡರ್ 14 ಇಂಚ್ ಇದೆ. 14ದಲ್ಲಿ ಸಿರ್ಫ್ 2 ಅಂದ್ರೆ ಕೇವಲ 2 ಇಂಚು ಮಾತ್ರ ಮೈನಸ್ ಮಾಡಿದೀನಿ. 6 ಇಂಚ್ ತಗೊಂಡಿನಿ. 6ಗೆ ಮತ್ತೆ ಇಲ್ಲೊಂದು 6 ಇಂಚ್ ತಗೊಂತೀನಿ. ಅಂದ್ರೆ ಇಲ್ಲಿ 6 ಇಂಚ್ ಇಟ್ಕೊಂಡಾನ, ಇಲ್ಲಿ 6 ಇಂಚ್ ಇಟ್ಟಿದ್ದೀನಿ. ಆತರ ಮಾಡ್ಕೋಬಹುದು, ಏನ್ ತೊಂದ್ರೆ ಇಲ್ಲ. ಯಾಕಂದ್ರೆ ಕನ್ಫ್ಯೂಸ್ ಆಗ್ಬೇಡಿ ನೀವು. ಇದು ಇಲ್ಲ 6 ಇಟ್ರೆ ಇಲ್ಲ 6 ಇಡ್ಬೇಕಂತ ಕನ್ಫ್ಯೂಸ್ ಇಲ್ಲ. 6 ಇಡಬಹುದು. ಇಲ್ಲಿ 6 ತಗೊಂಡಿನಿ ನಾನು, ಇಲ್ಲಿ 6 ಇಟ್ಟಿದ್ದೀನಿ. ಆರ್ಮೋಲ್ ಸೈಜ್ ಬಟ್ ಹಿಡಿದು ನಾವು ಮುಂದಕ್ಕೆ ಹೋಗ್ಬೇಕು. ಇವಾಗ ಇದು ನಾನು 6 ಇಂಚಿಗೆ ಹಾಕಿದ್ನಲ್ಲ ಆರ್ಮೋಲ್ಗೆ, ಇದನ್ನ ಆದ್ಮೇಲೆ ಈ ತರ ಒಂದು ಮಾರ್ಕ್ ಹಾಕಿದ್ನಿ. ಇಲ್ಲಿ ಇವಾಗ ನನಗೆ ಇದು 29 ವೆಸ್ಟ್, 36 ಚೆಸ್ಟ್. ಓಕೆನಾ? ಇದು ಚೆಸ್ಟ್, ಇದು ವೆಸ್ಟ್. ಇವಾಗ ಹಾರ್ಮೋಲ್ ಬಂದ್ಬಿಟ್ಟು ಈ ಹಾರ್ಮೋಲ್ ಏನ್ ರೌಂಡ್ ಇದೆಯಲ್ಲ ಅದು 15 ಇಂಚ್ ಇದೆ. ಸೊ 15 ಇಂಚಿಗೆ ನಾನು ಇವಾಗ ಇದು ಇದು ಈ ವೆಸ್ಟ್ ಪ್ರಕಾರನೇ ಹೋಗ್ತಾ ಇದ್ದೀನಿ. ಚೆಸ್ಟ್ ಮೆಜರ್ಮೆಂಟ್ ತಗೊಂತಾ ಇಲ್ಲ. ಯಾರನ್ನಾಗ್ಲಿ ನಿಮ್ದು ಒಂದ್ಸಲ ಟ್ರೈ ಮಾಡಿ ನೋಡಿ, ಪರ್ಫೆಕ್ಟ್ ಆಗಿ ಬರುತ್ತೆ, ಏನ್ ತೊಂದ್ರೆ ಇಲ್ಲ. ಇದು 29 ವೆಸ್ಟ್ ಸೈಜ್ ಪ್ರಕಾರನೇ ಮಾರ್ಕಿಂಗ್ ಹಾಕ್ತೀನಿ. ಚೆಸ್ಟ್ ಮಿಡಿಲ್ ಚೆಸ್ಟ್ ಸ್ಟಿಚಿಂಗ್ ಆದ್ಮೇಲೆ ನಿಮ್ಗೆ ತೋರಿಸ್ತೀನಿ, ಕರೆಂಟ್ ಆಗಿ ಬರುತ್ತೆ. ಯಾಕಂದ್ರೆ ಮ್ಯಾಕ್ಸಿಮಮ್ ಬ್ಲೌಸಸ್ ಎಲ್ಲಾನು ವೆಸ್ಟ್ ಪ್ರಕಾರ ಕೂಡ ಕಟ್ ಮಾಡ್ಕೋಬಹುದು. ವೆಸ್ಟ್ ಮೆಜರ್ಮೆಂಟ್ ಮೇಲೆ ಡಿಪೆಂಡ್ ಆಗಿರುತ್ತೆ. ವೆಸ್ಟ್ 29ರಲ್ಲಿ 4ನೇ ಭಾಗ ನಮ್ಗೆ ಎಷ್ಟು ಬರುತ್ತೆ? 7ವರೆಗೆ 7 ಕಾಲು ಬರುತ್ತೆ. ಸರಿ, 4ನೇ ಭಾಗ ಮಾಡಿದೀನಿ ನಾನು. ಇನ್ನು ಒಂದು ಅರ್ಧ ಇಂಚು ಒಂದು 1 ಇಂಚು ಇಲ್ಲಿ ಇದಕ್ಕ ಡಾಟ್ ಮಾರ್ಕಿಂಗ್ಗೆ, ಆಮೇಲೆ ಮತ್ತೆ 1.5 ಇಂಚ್ ಎಕ್ಸ್ಟ್ರಾ ಮಾರ್ಜಿನ್ ತಗೊಂತಾ ಇದ್ದೀನಿ ನಾನು. ಸರಿನಾ? ಮಾರ್ಜಿನ್ ಪರ್ಪಸ್ ಆಗಿ ಎಕ್ಸ್ಟ್ರಾ ತಗೊಂಡಿನಿ. ಇವಾಗ ಇದನ್ನ ಸೀದಾ ಇಲ್ಲಿ ಎಕ್ಸ್ಟ್ರಾ ತಗೊಂಡಲ್ಲ, ಇದನ್ನ ಸೀದಾ ಒಂದು ಮಾರ್ಕ್ ಹಾಕೋಣ. ಯಾಕಂದ್ರೆ ಈ ತರ ತಗೊಂಡ್ರೆ ಕೂಡ, ಯಾಕಂದ್ರೆ ಕನ್ಫ್ಯೂಷನ್ ಇಲ್ಲ, ಈಸಿ ಮೆಥಡ್ ಅಲ್ಲಿ ನಾನು ಹೇಳ್ತಾ ಇದ್ದೀನಿ. ಈ ಮೇಲೆ ಇದನ್ನ ಒಂದು ಮಾರ್ಕಿಂಗ್ ಹಾಕೋಣ. ಇದಾಯ್ತಲ್ಲ. ಇವಾಗ ಇದಾದ್ಮೇಲೆ ಇದನ್ನ ಇಲ್ಲಿ ಮ್ಯಾಕ್ಸಿಮಮ್ 1.5 ಇಂಚು ಆ ತರ ಬರುತ್ತೆ. ಇಲ್ಲಿ 1/4 ಇಂಚು, ಯಾಕಂದ್ರೆ ಚಿಕ್ಕ ಸೈಜ್ ಅಲ್ವಾ. ದೊಡ್ಡ ಸೈಜ್ ಆದ್ರೆ 1.5 ಇಂಚು. ಅಂದ್ರೆ 36 ಮೇಲೆ ಮಿಡಿಲ್ ಚೆಸ್ಟ್ 36 ಮೇಲೆ ಬಂದ್ರೆ 1.5 ಇಂಚು. 36 ಕಂತ ಕಡಿಮೆ ಇದೆಯಲ್ಲ, ಅಂದ್ರೆ ಸ್ಮಾಲ್ ಸೈಜ್. ಇದು ಸ್ಮಾಲ್ ಸೈಜ್ ಬ್ಲೌಸ್. ನಮ್ಗೆ ಇದು 7ವರೆ ಬರುತ್ತಾ ಇಲ್ಲ ಅಂತ 1/4 ಇಲ್ಲಿಂದ ನಾನು ಇದನ್ನ 1/4 ಹಾಕಿದ್ದೀನಿ. ಸರಿನಾ? ಈ ಗ್ಯಾಪ್ ಇದನ್ನ ಒಂದ್ಸರಿ ಚೆಕ್ ಮಾಡೋಣ. 7ವರೆ ಬರುತ್ತಾ ಇಲ್ಲ ಅಂತ ಒಂದು ಚೆಕ್ ಮಾಡ್ಕೋಬೇಕು. ಯಾಕಂದ್ರೆ ಚೆಕ್ ಮಾಡ್ಕೊಂಡ್ರೆ ಕರೆಕ್ಟ್ ಆಗಿ ಬಂದಿದೆ. 7ವರೆಗೆ ಸ್ವಲ್ಪ ಜಾಸ್ತಿ ಬಂದಿದೆ. ಸ್ವಲ್ಪ ಮೇಲೆ ತಗೊಂತೀನಿ ನಾನು ಇದನ್ನ. ಇಲ್ಲಿ ನೋಡಿ, ಟೇಪ್ ಕರೆಕ್ಟ್ ಆಗಿ ಇಟ್ಕೊಂಡು ಈ ತರ 7ವರೆ ಕರೆಕ್ಟ್ ಆಗಿ ಬಂದಿದೆ. ಇವಾಗ ಈಗ ನನ್ನ ಕಳ್ಳಿಂದ ನೆಕ್ ಸೈಜ್ ಚಿಕ್ಕದು, ಸೊ ಅದರ ಪರ್ಪಸ್ ನಾನು ಇದನ್ನ ಹಾಕ್ತಾ ಇರೋದು. ಇಲ್ಲಿ ನನ್ನ ಕಳ್ಳಿಂದ 1.5 ಇಂಚಿಗೆ ಮಾರ್ಕಿಂಗ್ ಹಾಕ್ತಾ ಇದೀನಿ. ಮತ್ತೆ ಇಲ್ಲಿ 4 ಇಂಚ್ ಡೌನ್ ತಗೊಂಡಿನಿ. ಸರಿನಾ? ಹಾಗೆ 4 ಇಂಚ್ ತಗೊಂತಾ ಇದ್ದೀನಿ. 4 ಇಂಚ್ ಮೇಲೆ ಸ್ವಲ್ಪ ಡೀಪ್ ತಗೊಂಡ್ಬಿಟ್ಟು, ಇದು ಒಂದು 4 ಇಂಚ್ ಅನ್ಕೊಂಡಿನಿ, ಬಟ್ ಬೇಡ, ಒಂದು 8ವರೆಗೆ ತಗೊಂತಾ ಇದ್ದೀನಿ. 8ವರೆಗೆ ಒಂದು ಮಾರ್ಕಿಂಗ್ ಆಗ್ತಾ ಇದೆ ನಾನು ಇಲ್ಲಿ. ಇದು ಬೇಡ, ಇದು ರಾಂಗ್ ಅನ್ಕೊಳ್ಳಿ. ಇದು 8ವರೆಗೆ ಒಂದು ಮಾರ್ಕ್. ಬ್ಯಾಕ್ ನೆಕ್ ಡೀಪ್ ಒಂದ್ ವೇಳೆ ಸಪೋಸ್ ಇಲ್ಲಿ ನನಗೆ ಒಂದು 9-10 ಇಂಚ್ ಬಂದಿದ್ರೆ ಇಲ್ಲಿ 5ವರೆ ಆಗ್ತಾ ಇದೆ ನಾನು. ಶೋಲ್ಡರ್ 14 ಇಂಚ್ ಇದೆಯಲ್ಲ, ಸೊ ಅದಕ್ಕೆ ಸ್ವಲ್ಪ ನೆಕ್ ಮೇಲೆ ಬಂದಿದೆಯಲ್ಲ, ಅದಕ್ಕೆ ಸ್ವಲ್ಪ ನಾನು ಶೋಲ್ಡರ್ ಜಾಸ್ತಿ ತಗೊಂಡಿನಿ. ಏನು ಶೋಲ್ಡರ್ ಡ್ರಾಪ್ ಆಗಲ್ಲ, ಪ್ರಾಬ್ಲಮ್ ಇಲ್ಲ, ಅದ್ರ ಬಗ್ಗೆ ಏನ್ ಟೆನ್ಷನ್ ಇಲ್ಲ. ಇಲ್ಲಿ ಎಷ್ಟು ಮೇಲೆ ಹೋಗುತ್ತೋ ಇಲ್ಲಿ ಅಷ್ಟು ಬ್ರಾಡ್ ಆಗುತ್ತೆ, ಇಲ್ಲಿ ಎಷ್ಟು ಡೌನ್ ಆಗುತ್ತೆ ಇಲ್ಲಿ ಅಷ್ಟೇ ಕಡಿಮೆ ಆಗುತ್ತೆ. ನೆಕ್ ಶೋಲ್ಡರ್ ನೆನ್ಪಿಟ್ಕೋಬೇಕು. ಇದು ನೆಕ್ ನಾನು ಮೀಡಿಯಂ ಅಂದ್ರೆ ಒಂದು 8 ಇಂಚಿಗೆ ತಗೊಂಡಿನಿ, ಜಾಸ್ತಿ ಇಂಚ್ ತಗೊಳ್ಳಿಲ್ಲ. ಸೊ ಅದಕ್ಕೆ 6 ಇಂಚು ಶೋಲ್ಡರ್ ತಗೊಂಡಿನಿ. ಇದಕ್ಕ ಇಲ್ಲಿಂದ ಇದನ್ನ ಇಲ್ಲಿ ಫೋಲ್ಡ್ ಮಾಡ್ಕೊಂಡು ಅರ್ಧ ಮಾಡ್ಕೊಂಡು ಇಲ್ಲಿಂದ 4 ಇಂಚಿಗೆ ಒಂದು ಡಾಟ್ ಮಾರ್ಕಿಂಗ್. ಸರಿನಾ? ಇದು ಡಾಟ್ ಅಂದ್ರೆ ಈ ಕಡೆ ಅರ್ಧ ಇಂಚು, ಈ ಕಡೆ ಅರ್ಧ ಇಂಚ್, 1 ಇಂಚ್ ಇಲ್ಲಿ ಬಿಟ್ಟಿದ್ನಲ್ಲ, ಅದೇ 1 ಇಂಚ್ ಎಕ್ಸ್ಟ್ರಾ. ಇವಾಗ ಇದನ್ನ ಕಟಿಂಗ್ ಮಾಡ್ಕೊಳ್ಳೋಣ. ಈಗ ಬ್ಯಾಕ್ ಪಾರ್ಟ್ ಕಟಿಂಗ್ ಆದ್ಮೇಲೆ ಇದನ್ನ ಏನ್ ಮಾಡ್ಬೇಕು, ಇದನ್ನ ಮೇಲೆ ಹಾಕೊಂಡು ಸೇಮ್ ಮಾರ್ಕಿಂಗ್ ಹಾಕೋಣ. ವೆಸ್ಟ್ ಮಾರ್ಕಿಂಗ್ ಇಂದ ನಾನು ತೋರಿಸ್ತಾ ಇದ್ದೀನಿ. ಇವಾಗ ಇದರಲ್ಲಿ ಫ್ರಂಟ್ ಪಾರ್ಟ್ ಇದು ಓಪನ್ ನಮ್ ಸೈಡ್ ಹಾಕಿದ್ದೀನಿ. ಓಪನ್ ನೋಡಿ, ಇದು ನಮ್ ಸೈಡ್ ಹಾಕಿದ್ದೀನಿ. ಕ್ಲೋಸ್ ಆಪೋಸಿಟ್ ಅಲ್ಲಿ ಇತ್ತು ಬ್ಯಾಕ್ ಪಾರ್ಟಿಗೆ. ಫ್ರಂಟ್ ಪಾರ್ಟಿಗೆ ಕ್ಲೋಸ್ ನಮ್ ಕಡೆ ಬರುತ್ತೆ. ಈಗ ಫ್ರಂಟ್ ನೆಕ್ಗೆ ಒಂದು 6 ಇಂಚು ಸ್ಮಾಲ್ ನೆಕ್ ತಗೊಂತಾ ಇದ್ದೀನಿ ನಾನು. 6 ಇಂಚ್ ತಗೊಂಡು ಇದು ಸೇಮ್ ಮಾರ್ಕಿಂಗ್ ಇದು ಹೆಂಗಿದೆ ಮಾರ್ಕಿಂಗ್ ಹಾಕೋಣ ಫಸ್ಟ್. ಇದನ್ನೇನು ಹೆಚ್ಚು ಕಡಿಮೆ ಮಾಡಕ್ ಹೋಗ್ಬಾರ್ದು. ಇದೆಷ್ಟಿದೆಯೋ ಅಷ್ಟೇ ಸೇಮ್ ಮಾರ್ಕಿಂಗು. ಯಾಕಂದ್ರೆ ಆಮೇಲೆ ನಾನು ಇದ್ರಲ್ಲಿ ಏನ್ ಚೇಂಜಸ್ ಮಾಡ್ಬೇಕನ್ನ ತೋರಿಸ್ತೀನಿ ನಿಮ್ಗೆ. ಇದಾದ್ಮೇಲೆ
ಈ ತರ ಮಾರ್ಕಿಂಗ್ ಆಯ್ತಲ್ಲ, ಇದು ಫ್ರಂಟ್ ಪಾರ್ಟ್ ಮಾರ್ಕಿಂಗ್ ಬಂತು. ಇವಾಗ ನಾವ್ ಏನ್ ಮಾಡ್ಬೇಕು ಗೊತ್ತಾ, ಇಲ್ಲಿ 2.5 ಹಾಕಿದ್ದೀನಿ ಸರಿನಾ, ಇಲ್ಲಿ 2.5. ಇವಾಗ ಇಲ್ಲಿ ಒಂದ್ 3 ಇಂಚಿಗೆ ಹಾಕೋಣ, ಯಾಕಂದ್ರೆ ರೌಂಡ್ ನೆಕ್ ಬರ್ಬೇಕಲ್ಲ. ಸೊ ಸ್ವಲ್ಪ ಇದು ಕ್ರಾಸ್ ಈ ತರ, ಇದು ರೌಂಡ್ ನೆಕ್ ಆಯ್ತು. ಆಮೇಲೆ ಈಗ ಬ್ಯಾಕ್ ಸೈಡ್ ಗೆ ನಾವು ಹಾರ್ಮೋಲ್ಗೆ ಇಲ್ಲಿ 1.5 1 ಕಾಲ್ ಹಾಕಿದ್ನಲ್ಲ ಸ್ಮಾಲ್ ಸೈಜ್ ಅಂತಂದು, ಇದಕ್ಕೆ 1 ಇಂಚ್ ಹಾಕೋಬೇಕು. ಈ ತರ ತಗೊಂಡು ಇಲ್ಲಿ ಇಲ್ಲಿ ಈ ಪೋರ್ಷನ್ ಅಲ್ಲಿ ಸ್ವಲ್ಪ ಎಕ್ಸ್ಟ್ರಾ ಸ್ವಲ್ಪ ತಗೋಬೇಕು. ಅಂದ್ರೆ ಈ ಪೋರ್ಷನ್ 1 ಇಂಚ್ ಬರ್ಬೇಕು ಅನ್ಮತ್. ಈ ಕಾರ್ನರ್ ಇದೆಯಲ್ಲ, ಇಲ್ಲಿ 1 ಇಂಚು, ಬ್ಯಾಕ್ ಪಾರ್ಟಿಗೆ 1/4 ಇಂಚ್ ಹಾಕಿದ್ದೀನಿ. ಇದಕ್ಕೆ 1 ಇಂಚು ಇಲ್ಲ ಪಾವಣೆ ಒಂದ್ ಸ್ವಲ್ಪ ಕಡಿಮೆ, ಪಾವ್ ಇಂಚ್ ಕಡಿಮೆ 1 ಇಂಚ್ ಆತರ ಹಾಕ್ಬೋದು. ಇವಾಗ ಇಲ್ಲಿಂದ 1-2 ಇಂಚಿಗೆ ಒಂದ್ ಮಾರ್ಕ್, ಡೌನ್ ಲಿಂತ 2 ಇಂಚಿಗೆ ಮೇಲೆ ತಗೋಬೇಕು. ಯಾವ್ದು ಸೈಜ್ ಅನ್ನಿರ್ಲಿ, ಸ್ವಲ್ಪ ದಪ್ಪ ಇದ್ದವ್ರಿಗೆ ಜಾಸ್ತಿ ದಪ್ಪ ಚೆಸ್ಟ್ ಅಂದವ್ರಿಗೆ ಮಾತ್ರ ಸ್ವಲ್ಪ 1.5 ಹಂಗ ತಗೋಬೇಕು. ಇಲ್ಲಾಂದ್ರೆ ಮಿನಿಮಮ್ 2 ಇಂಚು, ಇಲ್ಲಿಂದ ಇಲ್ಲಿಗೆ 2 ಇಂಚು. ಓಕೆನಾ, ಇದು ಮೆಜರ್ಮೆಂಟ್ ಬಂತು ಇವಾಗ ನಮ್ಗೆ. ಆದ್ಮೇಲೆ ಇವಾಗ ನೋಡ್ರಿ, ಇಲ್ಲಿ ಈ ಕರು ಏನ್ ತಿರುಗಿದಲ್ಲ, ಈ ಕರು ತಿರುಗ್ತಾ ಇದೆಯಲ್ಲ, ಇಲ್ಲಿ ರೌಂಡ್ ತಿರುಗಕಲ್ಗೆ ಇಲ್ಲಿಗೆ ಇಲ್ಲ ನಿಮ್ ಮೆಜರ್ಮೆಂಟ್ ಕೂಡ ತಗೋಬಹುದು. ನಮ್ಗೆ ಇಲ್ಲಿಂದ ಒಂದ್ 5 ಇಂಚಿಗೆ ಒಂದು ಮಾರ್ಕಿಂಗ್, ಕರು ಎಲ್ಲಿ ತಿರುಗಿದಲ್ಲ ಅಲ್ಲಿಗೆ ಒಂದು ಮಾರ್ಕಿಂಗ್. ಇದಿಲ್ಲ ಇಲ್ಲಿಂದ ಒಂದ್ 2.5 ಇಂಚಿಗೆ, ಅಂದ್ರೆ ಅರ್ಧ ಇಂಚು ಮಾರ್ಜಿನ್. ಇಲ್ಲಿ ಸ್ಟಿಚಿಂಗ್ ಹೋದ್ರೆ ಈ ಮಿಡಿಲ್ ಅಲ್ಲಿ ನಮ್ಗೆ 2 ಇಂಚು ರೆಡಿ ಬರುತ್ತೆ. ಸೊ ಇಲ್ಲಿಂದ ಇಲ್ಲಿಗೆ ನಾನು ಒಂದು 2 ಇಂಚು 2.5 ಇಂಚು ಹಾಕಿದ್ದೀನಿ ಸರಿನಾ, ಈ ಪೋರ್ಷನ್ಗೆ. ಇವಾಗ ಇಲ್ಲಿಂದ ನಾವು ಇಲ್ಲಿಂದ ಒಂದ್ 2.5 ಇಂಚಿಗೆ ಮಾರ್ಕ್ ಹಾಕೋಬಹುದು. ಇಲ್ಲ ಇಲ್ಲಿಂದ ಒಂದು 4.5 ಇಂಚು, ಅಂದ್ರೆ ಇದು ಉಕ್ಸ್ಪಟ್ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕೋಬೇಕು. ನಾ ಇಲ್ಲಿಂದ ಒಂದು 2.5 ಅಥವಾ ಚೆಸ್ಟ್ ಇನ್ನ ಸಣ್ಣ ಕೂಡ್ಬೇಕಾದ್ರೆ ಒಂದು 3 ಇಂಚು ಕೂಡ ಹಾಕೋಬಹುದು. ನಾನು 2.5ಗೆ ಹಾಕ್ತಾ ಇದ್ದೀನಿ. ಇದು ನೀಟಾಗಿ ಹಿಂಗ ಕರು ತಗೋಬೇಕು. ಹಿಂಗ ಇದಾಯ್ತಲ್ಲ. ಇವಾಗ ಇಲ್ಲಿ ನಮ್ಗ ಮಾರ್ಜಿನ್ಗೆ ಎಷ್ಟು ಹಾಕಿದೀವಿ ನಾವು, ಇದರಲ್ಲಿ 1.5 ಇಂಚ್ ಎಕ್ಸ್ಟ್ರಾ ತಗೊಂಡಲ್ಲ ಮಾರ್ಜಿನ್. ನಾನು ಇಲ್ಲಿಂದ 1.5 ಇಂಚ್ ಎಕ್ಸ್ಟ್ರಾ ಮಾರ್ಜಿನ್, ಇಲ್ಲಿ 1.5 ಇಂಚ್ ಎಕ್ಸ್ಟ್ರಾ ಮಾರ್ಜಿನ್ಗೆ, ಅಂದ್ರೆ ಇದು ಫಿಟ್ಟಿಂಗ್ ನಮ್ಗೆ. ಓಕೆನಾ, ಇದು ಫಿಟ್ಟಿಂಗ್, ಇದು ಮಾರ್ಜಿನ್ ಎಕ್ಸ್ಟ್ರಾ ಮಾರ್ಜಿನ್ ಇದೆ, ನಮ್ದು ಸಂಬಂಧ ಇಲ್ಲ, ಎಕ್ಸ್ಟ್ರಾ ಮಾರ್ಜಿನ್ ಇದು ಆಯ್ತಾ. ಇವಾಗ ಇಕ್ಕಳಿಂದ ನಮ್ಗೆ ಒಂದು 2.5 ಇಂಚಿಗೆ ಒಂದು ಮಾರ್ಕಿಂಗ್ ಆಗ್ತಾ ಇದ್ದೀನಿ. ಅಂದ್ರೆ ಇಲ್ಲಿ ಯಾವ ಸೈಜ್ ತಗೊಂಡ್ರು ಅಷ್ಟೇ, ಬಟ್ ಸ್ವಲ್ಪ ಹೆಚ್ಚ ಕಡಿಮೆ ಮಾಡ್ಕೋಬಹುದು, 2 ಕೂಡ ತಗೋಬಹುದು. ನಾನು 2.5, ಯಾಕಂದ್ರೆ ಚೆಸ್ಟ್ ಚಿಕ್ಕದು. ಸೊ ನಾನು ಇಲ್ಲಿಂದ ಇಲ್ಲಿಗೆ 2.5, ಇಲ್ಲಿಂದ ಇಲ್ಲಿಗೆ 2.5 ಸರಿನಾ. ಇಲ್ಲಿಂದ ಇಲ್ಲಿಗೆ 2.5, ಇಲ್ಲಿಂದ ಇಲ್ಲಿಗೆ 5, ಇಲ್ಲಿಂದ ಇಲ್ಲಿಗೆ 2.5. ಇವಾಗ ಈ ತಂದು ಇದಕ್ಕ ಮ್ಯಾಚ್ ಮಾಡೋಣ, ಇದು ತಂದು ಇದಕ್ಕ ಮ್ಯಾಚ್ ಮಾಡೋಣ. ಈ ತರ ಆಗುತ್ತೆ. ಇದು ಕಟೋರ ಇವಾಗ ನಮ್ಗೆ ಸೆಟ್ ಆಯ್ತು ಇಲ್ಲಿ. ಓಕೆನಾ, ಇದು ಸೆಟ್ ಆಯ್ತು. ಇದನ್ನ ಮತ್ತೆ ಅಂದ್ರೆ ನಿಮ್ಮಲ್ಲಿ ಪೀಸ್ ಇತ್ತಂದ್ರೆ ಈ ತರ ಕ್ಲಾತ್ ಮೇಲೆ ಕಟ್ ಮಾಡ್ಕೊಳ್ಳಿ, ಇಲ್ಲಾಂದ್ರೆ ನ್ಯೂಸ್ ಪೇಪರ್ ಮೇಲೆ ಕಟ್ ಮಾಡ್ಕೋಬೇಕು. ನನ್ನ ಹತ್ರ ಪೀಸ್ ಇದೆ, ಸೊ ನಾನು ಅದಕ್ಕೋಸ್ಕರ ನಾನು ಕ್ಲಾತ್ ಮೇಲೆ ಕಟಿಂಗ್ ಮಾಡ್ಕೊಂತ ಇದ್ದೀನಿ. ಯಾಕಂದ್ರೆ ಎಕ್ಸ್ಟ್ರಾ ಇದೆಲ್ಲ ನಮ್ದು, ಇದೆಲ್ಲ ಏನಿದೆ ಅದು ಬೇಸಿಕ್, ಇದೆಲ್ಲ ನಾರ್ಮಲ್ ನಮ್ದು. ಇದು ಮಾತ್ರ ನಮ್ ಚೇಂಜಸ್ ಆಗುತ್ತೆ, ಈ ಮಿಡಲ್ ಪಾರ್ಟ್ ಚೇಂಜಸ್ ಆಗುತ್ತೆ. ಇದೆಲ್ಲ ಸೇಮ್ ಹೆಂಗಿದ್ದು ಹಂಗೆ ಇರುತ್ತೆ. ಇವಾಗ ಗೊತ್ತಾಯ್ತಲ್ಲ, ಇಷ್ಟು ಇದು ಕಟೋರ. ಓಕೆನಾ, ಇದನ್ನ ಇವಾಗ ಕಟಿಂಗ್ ಮಾಡ್ಕೊಳ್ಳೋಣ. ಇದಾಯ್ತು. ಇದಾದ್ಮೇಲೆ ಇವಾಗ ನಾವು ಕಟೋರನ ಕಟಿಂಗ್ ಮಾಡೋಣ. ಈ ಪೀಸ್ ನಾವು ಬೇರೆ ತಕೊಳ್ಳೋಣ. ಇದಾದ್ಮೇಲೆ ಇದು ಕರೆಕ್ಟ್ ಪೀಸ್, ಇದ್ರಲ್ಲಿ ಏನೇನ ಇದಿಲ್ಲ, ಇದೊಂದು ನಮ್ಗೆ ಎಕ್ಸ್ಟ್ರಾ ಮಾಡ್ಕೋಬೇಕು. ಇವಾಗ ನಾವು ಸ್ಲೀವ್ಸ್ ಕಟಿಂಗ್ ಮಾಡ್ಕೊಳ್ಳೋಣ. ನೀವು ಪೇಪರ್ ಇದ್ರೆ ಪೇಪರ್ ಮೇಲೆ ಕಟ್ ಮಾಡ್ಕೊಳ್ಳಿ, ಪೀಸ್ ಇಲ್ಲ ಅಂದ್ರೆ ನಾನು ಪೀಸ್ ಇದೆ, ಸೊ ಅದಕ್ಕೋಸ್ಕರ ನಾನು ಮೇನ್ ಪೀಸ್ ಮೇಲೆ ಕಟಿಂಗ್ ಮಾಡ್ಕೊಂತ ಇದ್ದೀನಿ. ಕಟೋರ ಕ್ರಾಸ್ ಆಗಿ ಕೂಡಿಸ್ರೆ ಚೆನ್ನಾಗಿ ಬರುತ್ತೆ. ಸೊ ಅದ್ರ ಪರ್ಪಸ್ ಆಗಿ ನಾನು ಸ್ಲೀವ್ಸ್ ಗಳು ಚಿಕ್ಕದೇ ಇದೆ ಇದರಲ್ಲಿ. ಇದು ಎಕ್ಸ್ಟ್ರಾ ಕಟಿಂಗ್ ತೆಗೆದ್ನಲ್ಲ, ಇಲ್ಲಿ ಬೇರೆ ಪೀಸ್ ಜಾಯಿಂಟ್ ಮಾಡಿ ಒಳಗಡೆ ಇನ್ನು ಉಕ್ಸ್ ಪಟ್ಟಿಗೆ, ಅದೇ ಸಾರಿ ಎಮ್ಮಿಂಗ್ ಪಟ್ಟಿಗೆ ಹಾಕ್ತೀನಿ. ನನ್ಗೆ ಸ್ಲೀವ್ ಲೆಂತ್ ಬಂದ್ಬಿಟ್ಟು ಒಂದು 7.5 ಇಂಚಸ್ ರೆಡಿ, ಅಂದ್ರೆ 7 ಇಂಚಸ್ ರೆಡಿ ಬರುತ್ತೆ. ಒಂದು 7 ಇಂಚ್ ರೆಡಿ ಬರಾಗ ಮಾಡ್ಕೊಂಡಿನಿ ನಾನು. ಇದು ಆಮೇಲೆ ಇಲ್ಲಿ 3.5ಗೆ, ಇಲ್ಲಿಂದ ಇಲ್ಲಿಗೆ 3.5ಗೆ ಹಾಕಿದ್ದೀನಿ. ಇಲ್ಲಿ 3.5, ಇಲ್ಲಿ 5 ಇಂಚು ಲೂಸ್, ಅಂದ್ರೆ 10 ಇಂಚು ಲೂಸ್ ರೌಂಡ್, ಅರ್ಧಗ ಅರ್ಧ 5 ಇಂಚು. ಇವಾಗ ಇಲ್ಲಿ ನಮ್ಗೆ 7.5 ಆರ್ಮಲ್ ಬರ್ಬೇಕಲ್ಲ, ಇದು ತಂದು ಇಲ್ಲಿ ಮ್ಯಾಚ್ ಮಾಡ್ಕೋಬೇಕು. ಇಲ್ಲಿಂದ ಒಂದು 7.5ಗೆ ನೋಡ್ಕೊ ಕರೆಕ್ಟ್ ಆಗಿ ಇಲ್ಲಿಗೆ ಬಂತಲ್ಲ, ಇದು
ಇದು ತಂದು ಇಲ್ಲಿ ಮ್ಯಾಚ್ ಮಾಡ್ಬೇಕು. ಇದು ಈ ಕಡೆ ಎಕ್ಸ್ಟ್ರಾ ಮಾರ್ಜಿನ್. ಇದು ಸ್ಲೀವ್ಸ್ ಕಟಿಂಗ್. ಇದು ಒಂದ್ ವೇಳೆ ನಿಮ್ಗೆ ಅರ್ಥ ಆಗಿಲ್ಲ ಅಂದ್ರೆ ಬ್ಯಾಕ್ ಪಾರ್ಟ್ ತಗೊಂಡು ಈ ತರ ಬ್ಯಾಕ್ ಪಾರ್ಟ್ ಇರುತ್ತಲ್ಲ, ಯಾಕಂದ್ರೆ ಕೆಲವೊಂದ್ ಜನಕ್ಕೆ ಜಾಸ್ತಿ ಬರುತ್ತೆ ಹೆಚ್ಚಿಗೆ ಬರುತ್ತೆ ಅಂತ ಕಾಮೆಂಟ್ ಮಾಡ್ತಾ ಇದ್ರು. ಸೊ ಅದು ಅವ್ರ ಸಲ ತೋರಿಸ್ತಾ ಇದೀನಿ. ಇದು ಏನಿದೆಯಲ್ಲ ಇದು ಸ್ವಲ್ಪ ಫೋಲ್ಡ್ ಮಾಡ್ಕೊಳ್ಳಿ. ಫೋಲ್ಡ್ ಮಾಡ್ಕೊಂಡು ಇಲ್ಲಿಂದ ನೋಡ್ರಿ ನೀಟಾಗಿ ಇಟ್ಕೊಂತ ಈಗ ಇದು ಕರೆಕ್ಟ್ ಆಗಿ ಇಲ್ಲಿ ನೋಡ್ರಿ ಎಷ್ಟು ಕರೆಕ್ಟ್ ಆಗಿ ಬಂದಿದೆ. ನೋಡಿದ್ರ ಕರೆಕ್ಟ್ ಆಗಿ ಬಂತ? ಈ ತರ ಬರುತ್ತೆ. ಇದಕ್ಕೆ ಇಲ್ಲಿ ಒಂದು ಗುರ್ತಿಟ್ಕೋಬೇಕು, ಇಲ್ಲಿ ಒಂದು ಗುರ್ತಿಟ್ಕೋಬೇಕು. ಯಾಕಂದ್ರೆ ಇಲ್ಲಿ ನಮ್ಗೂ ಸ್ಟಿಚಿಂಗ್ ಅಂತ ಗೊತ್ತಾಗುತ್ತೆ. ಇಲ್ಲೊಂದು ಮಿಡಿಲ್ ಪಾರ್ಟ್ ಇದು ಓಪನ್ ಮಾಡ್ಕೊಂಡು ಇಲ್ಲಿಂದ ಸ್ವಲ್ಪ ನಿಧಾನವಾಗಿ ಕರು ತಗೊಂತ ಈ ತರ ಹೋಗ್ಬೇಕು. ಇದು ಎಕ್ಸ್ಟ್ರಾ ಕಟಿಂಗ್. ಫ್ರಂಟ್ ಪಾರ್ಟ್ ಸ್ಲೀವ್ಸ್ ಎಕ್ಸ್ಟ್ರಾ ಕಟಿಂಗ್. ಇಲ್ಲಿ ಸ್ವಲ್ಪ ಒಂದು ನಮ್ಗೆ ಗುರ್ತಿಟ್ಕೋಬೇಕು, ಇದು ಫ್ರಂಟ್ ಪಾರ್ಟ್ ಅಂತ ನಮ್ಗೆ ಗೊತ್ತಾಗುತ್ತೆ. ಇದಾದ್ಮೇಲೆ ನೆಕ್ಸ್ಟ್ ವಿಡಿಯೋ ಕಂಪಲ್ಸರಿ ವಾಚ್ ಮಾಡ್ರಿ. ಇದಾದ್ಮೇಲೆ ಯಾಕಂದ್ರೆ ಅದು ಸ್ಟಿಚಿಂಗ್ ತೋರಿಸ್ತೀನಿ, ಇವಾಗ ಕಟಿಂಗ್ ಒಂದೇ ತೋರಿಸ್ತೀನಿ ವಿಡಿಯೋದಲ್ಲಿ. ಮತ್ತೆ ಅದು ಮಿಸ್ ಮಾಡ್ಕೊಂಡ್ರೆ ನಿಮ್ಗೆ ಸ್ಟಿಚಿಂಗ್ ಮಾಡೋದು ಗೊತ್ತಾಗಲ್ಲ. ಇವಾಗ ನೋಡ್ರಿ ಇದು ನಮ್ಗೆ ಬಂದಿರೋ ಕಟೋರ ಪೀಸ್. ಇದನ್ನ ಎಕ್ಸ್ಟ್ರಾ ಹೆಂಗ್ ಮಾಡ್ಕೋಬೇಕನ್ನ ತೋರಿಸ್ತೀನಿ ನಾನು. ನಾನು ಕ್ರಾಸ್ ಕ್ಲಾತ್ ತಗೊಂಡಿದ್ದೆ, ಓಕೆನಾ. ಇದು ತಗೊಂಡ್ಬಿಟ್ಟು ನೀವು ನಾನು ಹೇಳ್ತಾ ಇದೀನಿ ಮತ್ತೆ ಮತ್ತೆ ಪೇಪರ್ ಬೇಕಿದ್ರೆ ಕಟ್ ಮಾಡ್ಕೊಳ್ಳಿ. ನಾನು ಇದ್ರಲ್ಲೇ ಕಟ್ ಮಾಡಿದೀನಿ, ಪೇಪರ್ ಮೇಲೆ ಬೇಕಾದ್ರೆ ಕಟ್ ಮಾಡ್ಕೋಬಹುದು. ನಾನು ಇಲ್ಲಿ ಇಕ್ಕಳಿಂತ ಇದೆಯಲ್ಲ ಇಲ್ಲಿ 1 ಇಂಚು ಕಪ್ಪು ಚೆನ್ನಾಗಿ ಬರ್ಬೇಕಾದ್ರೆ 1 ಇಂಚು, ಬೇಡ ಸ್ವಲ್ಪ ಚಿಕ್ಕ ಸೈಜ್ ಇದ್ರೆ ಮಾತ್ರ ಅರ್ಧ ಇಂಚು. ಇಲ್ಲೇನು ಎಕ್ಸ್ಟ್ರಾ ಮಾಡಬೇಡಿ. ಇಲ್ಲಿಂದ ಇಲ್ಲಿಗೆ 1 ಮಾರ್ಕ್, ಮತ್ತೆ ಇಲ್ಲಿಂದ ಮಾರ್ಜಿನ್ಗೆ ಇಲ್ಲಿ 1 ಇಂಚು, ಇಲ್ಲಿ ಮಾತ್ರ 1 ಇಂಚು. ಇದೆಲ್ಲಾನು ಅರ್ಧ ಇಂಚು ತಗೋಬೇಕು. ಇಲ್ಲಿ ಟೇಪ್ ಇಟ್ಕೊಂಡು ನೋಡ್ಕೊಳ್ಳಿ. ಅರ್ಧ ಮಾರ್ಕಿಂಗ್ ಕರೆಕ್ಟ್ ಆಗಿ ಹಾಕೋದ್ ಬರ್ಬೇಕು. ಜಾಸ್ತಿ ಯಾಕಂದ್ರೆ ಸ್ಟಿಚಿಂಗ್ ಎಷ್ಟು ತಗೊಂತೀವಿ ಅಷ್ಟೇ ಜಾಸ್ತಿ ಬೇಡ. ಇಲ್ಲಿ ಮೇಲೆ ಕೂಡ ಜಾಸ್ತಿ ತಗೋಬಾರ್ದು. ಸ್ಟಿಚಿಂಗ್ ನಾವ್ ಎಷ್ಟು ತಗೊಂತೀವಲ್ಲ ಅಷ್ಟೇ. ಇಲ್ಲಿ ಕೂಡ ಜಾಸ್ತಿ ಇಲ್ಲ, ಇದು ಕೂಡ ಸೇಮ್ ಇದೆ. ಆಮೇಲೆ ಇದು ಇರುತ್ತಲ್ಲ ಇಲ್ಲಿ ಮಾತ್ರ ಈ ಕಾರ್ನರ್ ಮಾತ್ರ 1 ಇಂಚು, ಓಕೆನಾ. ಇದು ಎಷ್ಟಿದೆಯೋ ಇಲ್ಲಿಂದ ನೋಡ್ಕೊಂಡ್ರೆ ನಮ್ಗೆ 8.5 ಬರ್ತಾ ಇದೆ. 8.5ಗೆ ಟೇಪು ಈ ತರ ಫೋಲ್ಡ್ ಮಾಡ್ಕೊಂಡು ಇದರಿಂದ ಇಲ್ಲಿ 1 ಮಾರ್ಕ್, ಇದು ಮಿಡಲ್ ಬರುತ್ತೆ, ಸರಿನಾ. ಇಲ್ಲಿ ನಾವು 1-2 ಇಂಚಿಗೆ 1 ಮಾರ್ಕಿಂಗ್ ಆಗ್ತಾ ಇದೆ. ನಾನು ಸೀದಾ ಇದಕ್ಕೆ ಮ್ಯಾಚ್ ಮಾಡ್ಕೋಬೇಕು. ಮತ್ತೆ ಇಲ್ಲಿ ಈ ತರ ತಂದು ಇಲ್ಲಿ ಇದಕ್ಕೆ ಮ್ಯಾಚ್ ಮಾಡ್ಕೋಬೇಕು. ಇದು ಮಿಡಲ್ಗೆ ಇದು ಸೀದಾ ನಮ್ಗೆ ಇಲ್ಲ ಅಂದ್ರೆ ಇಲ್ಲಿಗೆ 2 ಇಂಚ್ ಇದಲ್ಲ, ಇದನ್ನ ತೆಗಿತಾ ಇದ್ದೀನಿ ನಾನು. ಇದು ನೋಡ್ರಿ ಇಲ್ಲಿಂದ ಕರೆಕ್ಟ್ ಇಲ್ಲಿಗೆ ಇದಾಯ್ತು, ಸರಿನಾ. ಇವಾಗ ನಮ್ಗೆ ಇಲ್ಲಿಗೆ 2 ಇಂಚಿಗೆ ಹಾಕಿದ್ವಲ್ಲ, ಇಲ್ಲಿ 1-2 ಇಂಚಿಗೆ ಎಕ್ಸ್ಟ್ರಾ ತಗೊಳ್ಳೋಣ. ಟೋಟಲ್ 4 ಇಂಚಿಗೆ ಮಾರ್ಕಿಂಗ್ ಬರುತ್ತೆ ನಮ್ಗೆ. ಇದು ಈ ತರ, ಸರಿನಾ. ಇದು ಕರೆಕ್ಟ್ ಮಾರ್ಕಿಂಗ್ ಅನ್ಮಾತು. ಇದು ನಿಮ್ಗೆ ಉಕ್ಸ್ಪಟ್ಟಿ ಜಾಸ್ತಿ ಬೇಕಾ ಕಡಿಮೆ ಬೇಕಾ ಅನ್ನೋದು ಬೇಕಂದ್ರೆ ನೀವು ಇಲ್ಲಿ ಈ ಪೋರ್ಷನ್ ಕಡಿಮೆ ಮಾಡ್ಕೋಬಹುದು, ಇಲ್ಲ ಡಾಟ್ಸ್ ಹಾಕೋಬಹುದು. ಇದನ್ನ ನಾನು ಇವು ತೋರಿಸ್ತೀನಿ ನೋಡ್ರಿ. ಕಟ್ ಮಾಡ್ಕೊಳ್ಳೋಣ. ಇದಾಯ್ತು. ಇವಾಗ ನೀವು ಒಂದ್ಸಲ ಚೆಕ್ ಮಾಡ್ಕೋಬೇಕು ನಿಮ್ಗೆ ಪಾಯಿಂಟೆಡ್ ಕರೆಕ್ಟ್ ಆಗಿ ಕೂಡುತ್ತದಾ ಇಲ್ಲ. ಇದು ನೋಡ್ಕೋರಿ ಈ ತರ. ಇಲ್ಲಿ ನೋಡ್ರಿ ಕರೆಕ್ಟ್ 10 ಇಂಚಿಗೆ ಪಾಯಿಂಟೆಡ್, ಸರಿನಾ. ಇದು ಕರೆಕ್ಟ್ ಕೂಡುತ್ತೆ. ಆ ತರ ಹಾಕೊಂಡ್ಮೇಲೆ ಇಲ್ಲಿಂದ 1-2 ಇಂಚಿಗೆ 1 ಮಾರ್ಕು, ಇಲ್ಲಿಂದ ಇಲ್ಲಿ 1-2 ಇಂಚಿಗೆ 1 ಮಾರ್ಕು. ಅಂದ್ರೆ ಡಾಟ್ಸ್ ಈ ತರ ಬರ್ಬೇಕು. ಇನ್ನು ಸ್ವಲ್ಪ ನಿಮ್ಗೆ 2 ಇಂಚಿಗೆ ಬೇಡ, ಸ್ವಲ್ಪ ಕಡಿಮೆ ಕೂಡ ತಗೋಬಹುದು ನೀವು. ಇಲ್ಲಿ ಒಂದು ನೋಡ್ರಿ ಇನ್ನು ಸ್ವಲ್ಪ ಡೌನ್ ಕೂಡ ತಗೋಬಹುದು. ನಾನು ಸ್ವಲ್ಪ ಡೌನ್ ತಗೊಂತೀನಿ, ಯಾಕಂದ್ರೆ ಇಲ್ಲಿಂದ ಕರೆಕ್ಟ್ ಆಗಿ ಈ ತರ ಇಲ್ಲಿ ಒಂದು ಕಟ್ಟು. ಈ ಸ್ಟಿಚಿಂಗ್ ಮಾಡಿ ತೋರಿಸ್ತೇನೆ ನಿಮ್ಗೆ ಇದು ಹೆಂಗಿದೆ ಹಂಗ. ಸ್ವಲ್ಪ ಇದನ್ನ ತಗೊಂತಾ ಇದೀನಿ, ಯಾಕಂದ್ರೆ ಜಾಸ್ತಿ ಪಟ್ಟಿ ಬೇಡ ನನ್ಗಂತ, ಓಕೆನಾ. ಇದು ನೋಡ್ರಿ ಈ ತರ ಆಯ್ತು. ಇವಾಗ ಇದು ರೆಡಿ. ಇವಾಗ ಈ ಬ್ಲೌಸ್ ರೆಡಿ ಆಯ್ತಲ್ಲ. ಈಗ ಸ್ಲೀವ್ಸ್ ಕಟಿಂಗ್ ಆಯ್ತು, ಕ್ರಾಸ್ ಬೆಲ್ಟ್. ಕ್ರಾಸ್ ಬೆಲ್ಟ್ 4 ಬೇಕಾಗುತ್ತೆ. ಸೊ ನಾನು 2 ಇವು ತಗೊಂತೀನಿ. 2 ನಾರ್ಮಲ್ ಆಗಿ ಎದ್ರಲ್ಲಂದ್ರೆ ಲೈನಿಂಗ್ ಅಲ್ಲ ಅಥವಾ ಎದ್ರಲ್ಲ ತಗೊಂತೀನಿ. ಇದ್ ನೋಡ್ರಿ, ಅಂದ್ರೆ ಇದನ್ನ ಚೆಕ್ ಮಾಡ್ಕೋಬೇಕು ಫಸ್ಟ್ ನಾವು. ಯಾವ ತರ ಅಂದ್ರೆ
ಇದು ಬ್ಯಾಕ್ ಪಾರ್ಟ್ ಇದೆಯಲ್ಲ, ಬ್ಯಾಕ್ ಪಾರ್ಟ್ ಮೇಲೆ ಇದನ್ನ ಇಟ್ಕೊಂಡು ನೋಡ್ಕೊಳ್ಳೋಣ ಎಷ್ಟು ಬರುತ್ತೋ ನೋಡೋಣ. ಇಲ್ಲಿ ಈ ಪೋರ್ಷನ್ಗೆ ಚೆಕ್ ಮಾಡ್ಕೋಬೇಕು. ಇವಾಗ ಇಲ್ಲಿ ಸ್ಟಿಚಿಂಗ್ ಪರ್ಪಸ್ ಆಗಿ ನಾವು ಇಷ್ಟು ತಗೊಂತೀವಲ್ಲ, ಇದು ತಗೊಂಡು ಇಲ್ಲಿಂದ ಇಲ್ಲಿಗೆ 2 ಇಂಚ್ ಇದೆ ಅಂದ್ರೆ 2.5 ಇಂಚ್ ಇದ್ರೆ ಸಾಕು ಅಷ್ಟೇ. ಆ ಸೈಡ್ಗೆ 2.5 ಇಂಚು. ಇವಾಗ ಇದನ್ನ ಯಾವ ತರ ತಗೋಬೇಕನ್ನ ತೋರಿಸ್ತೀನಿ ನಾನು. ಈ ತರ ಹಾಕೊಂಡು ಇದು ಬ್ಯಾಕ್ ಪಾರ್ಟ್ ಇದೆಯಲ್ಲ, ಈ ಪೋರ್ಷನ್ ಇದಿಷ್ಟು ಇಟ್ಕೊಳ್ಳಿ ಸಾಕು ಬ್ಯಾಕ್ ಪಾರ್ಟ್ಗೆ ಇಲ್ಲಿಗೆ. ಓಕೆ, ಇದು ಫ್ರಂಟ್ ಪಾರ್ಟ್ಗೆ ಒಂದು 3.25 ಹಾಕ್ತಾ ಇದೀನಿ, ಇಲ್ಲಿ 2.5 ಹಾಕ್ತಾ ಇದೀನಿ ನಾನು. ಸರಿನಾ? ಇಲ್ಲಿಂದ ಒಂದು 4 ಇಂಚಿಗೆ ಕೂಡ ಹಿಂಗ್ ಮಾರ್ಕಿಂಗ್ ತಗೊಂಡು ಇಲ್ಲಿ ಕೂಡ ಒಂದ್ 2.5 ಇಂಚು ಇದು ತಂದು ಇದಕ್ಕೆ ಮ್ಯಾಚ್ ಮಾಡ್ಬೇಕು. ಈ ತರ ಇದು ಕ್ರಾಸ್ ಬೆಲ್ಟ್. ನೀವು ಸ್ಟಿಚಿಂಗ್ ವಿಡಿಯೋನ ಮಿಸ್ ಮಾಡ್ಕೋಬೇಡಿ, ಯಾಕಂದ್ರೆ ಯಾವ ತರ ಸ್ಟಿಚಿಂಗ್ ಮಾಡೋದು, ಯಾವ ತರ ಕರೆಕ್ಟ್ ಆಗಿ ಸೆಟ್ ಮಾಡ್ಕೊಳ್ಳೋದು, ಕಪ್ಪು ಯಾವ ತರ ಮಾಡ್ಬೇಕನ್ನೋದು ನಾನು ವಿಡಿಯೋ ಕಂಪಲ್ಸರಿ ನಿಮ್ಗೆ ತೋರಿಸ್ತೀನಿ. ಇದು ಕಟಿಂಗ್, ಇವತ್ತಿನ ಕಟಿಂಗ್ ಇದು. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಮೀಟ್ ಆಗೋಣ. ಕಂಪಲ್ಸರಿ ವಿಡಿಯೋ ಅದು ಸ್ಟಿಚಿಂಗ್ ವಿಡಿಯೋನ ಮಿಸ್ ಮಾಡ್ಕೊಳಕ್ ಹೋಗ್ಬೇಡಿ, ಯಾಕಂದ್ರೆ ಮಿಸ್ ಮಾಡ್ಕೊಂಡ್ರೆ ನಿಮ್ಗೆ ಗೊತ್ತಾಗಲ್ಲ. ಸರಿನಾ? ಇದು ಈ ತರ ಪೀಸ್ಗಳು ಇನ್ನ 2 ಪೀಸ್ ಅಂದ್ರೆ ಇನ್ನು 4 ಪೀಸ್ ಬೇಕು. ಇವ್ 2 ಇದಾವಲ್ಲ, ಇನ್ನು 4 ಅಂದ್ರೆ 6 ಪೀಸ್ ಟೋಟಲ್ ಕ್ರಾಸ್ ಬೆಲ್ಟ್ ಬೇಕು. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಮೀಟ್ ಆಗೋಣ. ಅಲ್ಲಿವರೆಗೂ ಆರಾಮಾಗಿರ್ರಿ. ನಾನು ವಿಡಿಯೋ ಲೈಕ್ ಮಾಡ್ರಿ, ಕಾಮೆಂಟ್ ಮಾಡ್ರಿ, ನಿಮ್ಗೆ ಏನ್ ಅನಿಸ್ತದೆಲ್ಲಾನು ಕಾಮೆಂಟ್ ಮಾಡಿ ಹೇಳ್ಬಿಡ್ರಿ. ಸರಿನಾ? ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಮೀಟ್ ಆಗೋಣ.